20 ವರ್ಷಗಳಿಂದ ನಿನ್ನ ಪೂಜೆಯನ್ನ ನಿತ್ಯವೂ ಕೂಡ ಮಾಡ್ತಾನೆ ಬಂದಿದ್ದೇನೆ. ಆದ್ರೂ ಕೂಡ ನಿನ್ನ ಪೂಜೆ ನನಗೆ ತೃಪ್ತಿಯಾಗಿಲ್ಲ ತಾಯಿ. ಎಷ್ಟು ನೋವು ಸಂಕಟವನ್ನು ಕೊಟ್ಟಿದ್ದೀಯ, ನಾನು ಎಂತ ಮಾಡಿದ್ದೀನಿ ಅಂತ ನಿನ್ನ ಪೂಜೆ ತೃಪ್ತಿಯಾಗಿಲ್ವಾ? ಅಲ್ಲಿಯವರೆಗೂ ಇದು ಆ ಭಗವಂತನ ವಿಧಿಸಿದ ಅಗ್ನಿ ಪರೀಕ್ಷೆಗಳಾಗಲಿಯೇ ಇವತ್ತು ನಾಗರ ಪಂಚಮಿ ದಿವಸ ನಾಗರ ಊಟಕ್ಕೆ ಹಾಲಿದ್ದು ಇದ್ರಲ್ಲ ಬ್ಯಾನರ್ ಒಂದು ಮಡಿಸ್ಕೊತಕ್ಕ ನಾ ಗಾಡಿ ನಾಗಶ್ರೀ, ನಿನ್ನಂತ ಮಾತ್ರ ಹೃದಯ ಹೆಣ್ಣನ್ನು ನಾನು ಪಡೆದದ್ದು ನನ್ನ ಭಾಗ್ಯವೋ ಅಥವಾ ಈ ನಿರ್ಗತಿಕ ಪುಟ್ಟ ನಿನಗೆ ಸಿಕ್ಕಿದ್ದು ನಿನ್ನ ದೌರ್ಭಾಗ್ಯವೋ ಒಂದು ಗೊತ್ತಾಗುವುದಿಲ್ಲ ಕಡೆ ನಾಗಶ್ರೀ. ಅವರಿಗೆ ಬಂದದ್ದೆಲ್ಲ ಆ ನಾಗದೇವತೆಯ ಮಹಾಪ್ರಸಾದವೆಂದು ಸ್ವೀಕರಿಸಬೇಕಲ್ಲ ನಾವೆಲ್ಲ. ನಾಗಶ್ರೀ, ಕೆಲಸಕ್ಕೆ ಬರದ ಈ ಕುಂಟನ ಕೈ ಹಿಡಿದು ನೀನು ಕಣ್ಣೀರಿನಲ್ಲಿ ಕೈ ತುಳಿತಿರುವುದು ನನ್ನಿಂದ ನೋಡಲಾಗುತ್ತಿಲ್ಲ. ನನ್ನಿಂದ ನೋಡಲಾಗುತ್ತಿಲ್ಲ. ಹಾಗೆಲ್ಲ ಮಾತಾಡ್ತೀರಾ? ಧೃತರಾಷ್ಟ್ರನಿಗೆ ಕಣ್ಣಿರ್ಲಿಲ್ಲ ಅಂತ ಗಾಂಧಾರಿ ತನ್ನ ಗಂಡನಾದ ಪ್ರಪಂಚವನ್ನ ನಾನು ನೋಡಬಾರ್ದು ಅಂತ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಜೀವನ ಸಾಗಿಸ್ತಿದ್ದೆ. ನನಗೆ ನೀವು ಮುಖ್ಯ ರೀ, ನೀವು ಮುಖ್ಯ ಅಷ್ಟೇ. ನನಗೆ ಗೊತ್ತು ಕಡೆ, ಗಂಡನ ಪ್ರಾಣಕ್ಕಾಗಿ ಹೋರಾಡಿದ ಸತಿ ಸಾವಿತ್ರಿ ಗೊತ್ತು, ಗಂಡನ ಜೊತೆ ವನವಾಸ ಅನುಭವಿಸಿದ ಆ ಸೀತಾ ಮಾತೆಯೇ ಗೊತ್ತು. ಆದರೆ ಇದು ಕಲಿಯುಗ ಕಡೆ ನಗಸ್ರಿ. ಯಾವ ಯುಗವಾದ್ರೆ ಇವತ್ತು ನಾಗರ ಪಂಚಮಿ ಹಬ್ಬ. ಭಕ್ತಿಯಿಂದ ಮನಸ್ಸ ಇಚ್ಛೆ ಆ ದೇವಿಗೆ ವಿಗ್ರಹವನ್ನು ಪೂಜಿಸೋಣ. ಅದೇನೇ ದೋಷ ಇದ್ರು, ಅದೇನೇ ಕಷ್ಟ ಇದ್ರು, ಆ ತಾಯಿಯೇ ನಾಗದೇವತೆ ನಮ್ಮನ್ನ ಮತ್ತೆ ಕೈ ಬಿಡೋದಿಲ್ಲ, ನಮ್ಮನ್ನ ಮತ್ತೆ ಕೈ ಬಿಡೋದಿಲ್ಲ. ಹೌದು ನಗಶ್ರೀ, ನಿನ್ನ ನಾಗ ಪೂಜೆಗೆ ನಾನು ಯಾವತ್ತೂ ಬಂದ ತರಕಾರಿ ಕಣೆ. ಪೂಜೆ ಪ್ರಾರಂಭಿಸೋಣ. ತಾಯಿ ನಾಗದೇವತೆ ಅಷ್ಟೈಶ್ವರ್ಯಗಳ ನಿಷ್ಠ ಕಮಲಗಳಲ್ಲಿ ನಾನು ಏನನ್ನೂ ಬೇಡಲಾರೆ. ಭಕ್ತಿಯಿಂದ ಪೂಜಿಸುವೆ, ನಿಷ್ಠ ಭಕ್ತಿಯಿಂದ ಕೇಳುವೆ. ನಿನ್ನ ಆಶೀರ್ವಾದಗಳಿಗೆ ಬರಬೇಕು ತಾಯಿ.
ಸಮರಸಿಂಹನ ಕಾಡಿನೊಳಗೆ ಬಂದು ಈ ನಾಗ ಪೂಜೆ ಮಾಡಕ್ಕೆ ನಿನಗೆ ಎಷ್ಟು ಧೈರ್ಯ ಕಡೆ? ನಿನಗೆ ಎಷ್ಟು ಧೈರ್ಯ? ನಾನು ಯಾರು? ಸಮರಸಿಂಹ, ಸಹಚರರ ಪಾಲಿಗೆ ಸಮರಸಿಂಹ, ಎದುರಾಳಿಗಳಿಗೆ ಉಗ್ರ ನರಸಿಂಹ. ಏನಾಗಿದೆಯೋ ನಿನಗೆ? ನಿನಗೆ ಯಾವ ಜನ್ಮದಲ್ಲಿ ಏನ್ ಕಾಟ ಕೊಟ್ಟಿದ್ವಿ ಅಂತ ಪದೇ ಪದೇ ಪಿಶಾಚತನ ಬಂದು ನನ್ನ ಪ್ರಾಣ ತಿಂತಾ ಇದೀಯ. ಇಲ್ಲ, ಆ ನಾಗದೇವಿ ಸುಮ್ಮನೆ ಬಿಡೋದಿಲ್ಲ. ನನ್ನ ರಾಜ್ಯಗೃಹಕ್ಕೆ ಕೊಯ್ದಿದ್ದ ವಿಷಕನ್ಯ ನೀನು ಬದುಕಬಾರದು ರಘುಸೆ. ನೀನು ನನ್ನ ಕಣ್ಣೆದುರು ಯಾವತ್ತೂ ಬದುಕಬಾರದು. ನನ್ನ ಹೆಂಡತಿನ ನನ್ನನ್ನ ಬಿಟ್ಬಿಡಿ ಸರ್, ನನ್ನ ಹೆಂಡತಿನ Impossible! ನಾನು ಈ ಕಾಡಿನಲ್ಲಿ ಜೀವಪರ್ಯಂತವಾಗಿ ಉಳಿಯಬೇಕಾದರೆ ಇದೇ ಕಾಡಿನಲ್ಲಿ ನನ್ನ ಜೀವವನ್ನು ತೆಗೆಯಲೇಬೇಕು. ಇದೇ ಕಾಡಿನಲ್ಲಿ ನಿಮ್ಮ ಜೀವವನ್ನು ತೆಗೆಯಲೇಬೇಕು. ಥು, ದುಷ್ಟಾತ್ಮ, ಶಿವನ ಕೊರಳಿನಲ್ಲಿ ನಾಗ ಇರುವವರಿಗೆ ನಾಗನ ಆರಾಧಕಿಯಾದ ಇವಳ ಕೊರಳಲ್ಲಿ ಈ ಕರೆಮಣಿ ಇರುವವರೆಗೂ ನಮ್ಮ ಬದುಕಿಗೆ ಇಟ್ಟಿಸಿ ಹಾಡಲು ಯಾವ ಅವಸರದಿಂದಲೂ ಸಾಧ್ಯವಿಲ್ಲ ಬೇಡ. ಯಾವ ಅವಸರದಿಂದಲೂ ಸಾಧ್ಯವಿಲ್ಲ. ಏನಂದೆ? ಇವಳ ಕೊರಳಿನಲ್ಲಿ ತಾಳಿ ಇರುವವರೆಗೂ ನಿಮ್ಮನ್ನ ಏನು ಮಾಡಕ್ಕೆ ಸಾಧ್ಯ ಇಲ್ವಾ? ಈಗ ಯಾವ ಈ ನಾಗರಾಜ ಚೆನ್ನ ಯಾವ ನಾಗ ಬಂದು ಕಾಪಾಡ್ತಾರೆ ಅಂತ ನಾನು ನೋಡ್ತೀನಿ. ಇವರನ್ನ ಎಲ್ಲಾದ್ರೂ ಈ ಕಾರಣದಲ್ಲಿ ಹೋಗಿ ಬರ್ಬರವಾಗಿ ಹತ್ಯೆ ಮಾಡಿ ಯಾವುದಾದ್ರೂ ಪ್ರಾಣಿಗಳಿಗೆ ಹಾಕಿ ಬನ್ನಿ. ಏ ನರಂತವ, ನಾಗರ ಪಂಚಮಿ ದಿನ ನಾಗ ದೇವರ ಎದುರು ನನ್ನ ಹೆಂಡತಿಯ ಕೊರಳಲ್ಲಿದ್ದ ಕರಿಮಣಿ ಹರಿಯದು ಹಾಕಿದ್ದಿಲ್ಲ. ಈ ಕರಿಮಣಿಯ ಸಾತ್ವಿಣಿಯಾಗಿ ನಿನ್ನ ಕೊರಳಿಗೆ ಸುತ್ತೆ ಬಲಿ ತೆಗೆದುಕೊಳ್ಳಬೇಕು. ಇದು ಈ ನಾಗ ದೇವತೆ ಮೇಲೆ ಮಾಡಿದ ನಾಗ ದೇವತೆಯ ಮೇಲೆ ಆಣೆ. ನೋಡು, ನನ್ನ ಮಾಜಿ ಸೊಸೆಯನ್ನ ತಾಳಿ ಕಟ್ಟಿದ ಬೇಟರಿದು ನಿನಗೆ ಈ ಕಾಲಿಲ್ಲದ ಕುಂಟನಿಗೆ ಇಂಥ ತ್ರಿಪುರ ಸುಂದರಿ ಅಂತ ಹೆಂಡತಿ ಬೇಕೇನೋ? ಹೆಂಡತಿ ಬೇಕೇನೋ? ಯಾವುದಾದ್ರೂ ಅರಣ್ಯದಲ್ಲಿ ಹೋಗಿ ಬಿಸಾಕಿ ಬಿಡುವ. ನಾನು ಯಾರು? ಸಮರಸಿಂಹ. ಸಹಚರರಾಗಿ ಬಂದ್ರೆ ಪಟ್ಟ ಕಟ್ತೀನಿ.
ಸಮರ ಶಿವ ಅಂತ ಹೆಸರು ಇಟ್ಕೊಂಡ್ ಮಾತ್ರಕ್ಕೆ ನೀನೇನು ಸಿಂಹನಾಗಲು ಸಾಧ್ಯವಿಲ್ಲ. ಸತ್ಯದ ಸಾಮ್ರಾಜ್ಯದಲ್ಲಿ ಅಸತ್ಯದ ಸಾಮ್ರಾಜ್ಯ ಮಾಡ್ತೀನಿ ಅಂತ ನೀನು ಹೊರಟ್ರೆ ಅದೇ ಸಾಮ್ರಾಜ್ಯದ ಮೇಲೆ ನಿನ್ನ ಸಮಾಧಿ ಕಟ್ಟಿ ಆ ಸಮಾಧಿ ಮಾಡೋದಕ್ಕೆ 4 ಜನ ಮುಂಡೇರನ್ನ ತರಿಸಿ ಯಥೋ ರಾಜ ತಥೋ ಪ್ರಜೆ ಎಂಬಂತೆ ಉಳಿದಿರುವ ಆ ನಿನ್ನ ಗಾಂಡು ಗೂಂಡಗಳ ಕೈಗಳೇ ಪಿಂಡ ಇಡ್ತೀನಿ. ಇವನು ನ್ಯಾಯ ನೀತಿ ಧರ್ಮದ ರಕ್ಷಣೆಗೋಸ್ಕರ ಅಕ್ಕಿ ಎಂಬ ರಕ್ಷಾ ಕವಚ ಕೊಟ್ಟ ಕಾನೂನು ರಕ್ಷಕ. ಸುಮಾರು 2 ದಶಕಕ್ಕಿಂತಲೂ ಹೆಚ್ಚು ಕಾಲ ಕರ್ನಾಟಕ ಹಾಗೂ ತಮಿಳುನಾಡಿನ ಹಣೆಬರನೆ ಬದಲಾಯಿಸೋಣ ಆ ಕಾಡುಗಳ ವೀರಪ್ಪನನ್ನ ರಸ್ತೆ ಗುಂಡಿಟ್ಕೊಂಡವ್ರು ಕಣ ನಾವು. ಅಂಥದ್ರಲ್ಲಿ ಆಫ್ಟರ್ ಆಲ್ ಭೂಗತ ಪಾತಕಿ ನಾವೆಲ್ಲ ಲೆಕ್ಕವ ನಮ್ಗೆ. ಒಮ್ಮೆ ನನ್ನ ತಾಳ್ಮೆಯ ಪರೀಕ್ಷೆ ಮಾಡಿದೆ ಸರಿ ಎಳದೆ ಹೋದ್ರೆ ಅನ್ಕೌಂಟರ್ ಅನ್ನ ಹೆಸರಿನಲ್ಲಿ ನೀತಿ ಹೆಣವಾಗಿ ಕೊಟ್ಟು ಹೋಗ್ತೀವಿ. ಆಗ ನಿನ್ನ ಹೆಣ ಸೇರೋದು ಪೋಸ್ಟ್ ಮಾರ್ಟಮ್ ಅಲ್ಲದೆ ಕಾರ್ಪೊರೇಷನ್ ಸಮರ ಶಿವ ಅಂತ ಹೆಸರು ಇಟ್ಕೊಂಡು ಮಾತಿಗೆ ಇನ್ನದು ಕಾಡಿನ ಸಿಂಹ ಅಲ್ಲ ಕಳ್ಳ. ಒಬ್ಬ ಪೊಲೀಸ್ ಅಧಿಕಾರಿ ಕಾಡಲ್ಲಿ ಕಾಲಿಡಲು ನಿನ್ನ ಪರ್ಮಿಷನ್ ಕೇಳೋದಕ್ಕೆ ಈ ಕಾಡೇನು ಅಲ್ಲ. ಎಷ್ಟೋ ಜನ ಪೊಲೀಸ್ ಅಧಿಕಾರಿಗಳಿಗೆ ಫಾರೆಸ್ಟ್ ಅಧಿಕಾರಿಗಳಿಗೆ ಲಂಚ ಕೊಟ್ಟು ಅಷ್ಟ ಹಸರಿಂದ ಮೆರೀತಾ ಇದೆಯಲ್ಲ, ಮುಂದೆ ಮೆರೆಯೋಕ್ಕಾಗಲ್ಲ. ಯಾಕಂದ್ರೆ ಚಟ್ಟ ಕಟ್ಟಲು ದಿಟ್ಟತನದಿಂದ ಕಾಡಿಟ್ಟಿದ್ದೇನೆ ಈ ಕಾಡಿಗೆ. ಮಿಸ್ಟರ್ ಡಿವೈಎಸ್ಪಿ, ಈ ಕಾಡಿನಲ್ಲಿ ಕಳ್ಳ ಸಾಗಣೆ ಮಾಡುವುದು ನನ್ನ ವೃತ್ತಿ. ಈ ಕಾಡಿನಲ್ಲಿ ಇರುವ ನಾಗಗಳನ್ನ ಕೊಲೆ ಮಾಡಿ ಅದನ್ನ ಪರದೇಶಕ್ಕೆ ಸಪ್ಲೈ ಮಾಡುವುದು ನನ್ನ ಪ್ರವೃತ್ತಿ. ಈ ನಾಗದೋಷ, ಈ ಸರ್ಪದೋಷ ಎಲ್ಲ ಬರೀ ಸುಳ್ಳು. ಇದನ್ನ ನಾನು ಯಾವತ್ತೂ ನಂಬಲ್ಲ. ಅದಕ್ಕಾಗಿ ಸರ್ಪಗಳನ್ನ ಹಿಡಿತೀನಿ, ಅದರ ವಿಷವನ್ನ ತೆಗಿತೀನಿ, ಹೊರದೇಶಕ್ಕೆ ಮಾರುತ್ತೀನಿ, ಕೋಟ್ಯಾಂತರ ರೂಪಾಯಿ ಸಂಪಾದಿಸಿದ್ದೀನಿ. ಇದು ನನ್ನ ಮೂಲ ವೃತ್ತಿ. ಅದಕ್ಕೇನಾದರೂ ನೀನಾದರೂ ವಿರುದ್ಧವಾದ್ರೆ ಅವರನ್ನ ಇಂಚಿಂಚಾಗಿ ಕತ್ತರಿಸಿ ಈ ಕಾಡು ಪ್ರಾಣಿಗಳಿಗೆ ಹಾಕುವುದು ನನ್ನ ಪ್ರವೃತ್ತಿ. ನನ್ನ ಪ್ರವೃತ್ತಿ. ಈ ಪೊಲೀಸ್ ಅಧಿಕಾರಿಗೆ ಧಮಕಿ. ನಾನು ಹಾಗೆ ಮಾಡ್ತೀನಿ, ನಾನು ಹೀಗೆ ಮಾಡ್ತೀನಿ, ಗಂಟೆ ಹತ್ತೀನಿ ಅಂತ ಹೊರಟ ನಾಡು ರಸ್ತೆಯಲ್ಲಿ ಹೆಣ ಮಾಡೋ ಉದಾಹರಣೆ ನಮ್ಮ ಉತ್ತರ ಕನ್ನಡದ ಇತಿಹಾಸದಲ್ಲಿ ಬೇಕಾದಷ್ಟು ಇರ್ಬೇಕಾದ್ರೆ ನನಗೆ ನಿನ್ನ ಪೊಳ್ಳ ಬೆದರಿಗೆ ಗದರಿ ಇಲ್ಲಿಂದ ಓಡಿ ಹೋಗೋದಕ್ಕೆ ನಾನು ಧರಿಸಿರೋದು ಕುರ್ಚಿ ಆಶೆಗೋಸ್ಕರ ಪಕ್ಷ ಬದಲಾಯಿಸೋ ಕಾದಿನೂ ಅಲ್ಲ, ಲಂಚದ ಆಶೆಗೋಸ್ಕರ ಮಂಚ ಬದಲಾಯಿಸೋ ಕಾವಿನೂ ಅಲ್ಲ. ಲಂಚ ಮಂಚ ಅನ್ನೋರನ್ನ ಇಂಚಿಂಚಾಗಿ ಕತ್ತರಿಸೋ ಸಮರ ಸಿಂಹ ಅಂತ ಹೆಸರು ಇಟ್ಕೊಂಡು ಮೆರೀತಾ ಇದೆಯಲ್ಲ, ಎಷ್ಟು ದಿವಸ ಮೆರೀತೀಯ ನಾನು ನೋಡ್ತೀನಿ. ಅದಕ್ಕೆ ನಿನಗೆ ಒಳ್ಳೆ ರೀತಿಯಿಂದ ಹೇಳ್ತಾ ಇದ್ದೀನಿ, ಕಾನೂನಿಗೆ ಶರಣಾದ್ರೆ ಸರಿ, ಎಲ್ದೆ ಹೋದ್ರೆ ನಿನ್ನ ಮಟ್ಟ ಡಿವೈಎಸ್ಪಿ ನೋಡು, ನಂದು ಮಾತು ಕಡಿಮೆ, ಕೆಲಸ ಜಾಸ್ತಿ ಮಾಡ್ತೀನಿ. ಅದಿರ್ಲಿ, ಇಷ್ಟೊಂದು ದೊಡ್ಡದಾಗಿ ಬೊಬ್ಬೆ ಹೊಡೆದಿಯಲ್ಲ, ನಾನು ಕಳ್ಳ ಅಂತ. ನಾನು ಕಳ್ಳತನ ಮಾಡಿದಕ್ಕೆ ನಿನ್ನಲ್ಲಿ ಏನಾದರೂ ಸಾಕ್ಷಿ ಪುರಾವೆಗಳಿದೆಯಾ? ಬಿಟ್ಟ ದೊಡ್ಡದಾಗಿ ಹಾರಾಡಕ್ಕೆ. ನಿನ್ನನ್ನು ಅಷ್ಟು ಸುಲಭವಾಗಿ ಅರೆಸ್ಟ್ ಮಾಡಲು ಸಾಕ್ಷಿ ಸಮೇತವಾಗಿ ನಿಮ್ಮಂತವರ ಜೈಲಿಗೆ ಕಟ್ಟೋದೆ ಅಧಿಕಾರಿಯಾಗಿದೆ. ಹುಲಿ ಚರ್ಮ ಧರಿಸಿದ ಮಾತ್ರಕ್ಕೆ ಮಾನವ ಹುಲಿ ಆಗಲ್ಲ ಕಣ. ನಾನು ಯಾರು? ಸಮರ ಸಿಂಹ. ಈ ಕಾಡಿನಲ್ಲಿ ಕುಳಿತು ನರಗಾಡಿಸ್ತೀನಿ. ಸಮರ ಸಿಂಹ. ಸಹಜವಾಗಿ ಬಂದ್ರೆ ಪಟ್ಟ ಕಟ್ತೀನಿ, ಎದುರಾಳಿಯಾಗಿ
ಅಂತ ಹೆಸರು ಇಟ್ಕೊಂಡು ಮಾತ್ರಕ್ಕೆ ನೀನು ಸಿಂಹನಾಗಲು ಅದೆಂದಿಗೂ ಸಾಧ್ಯವಿಲ್ಲ. ನೋಡು, ಬಾಕಿ ತೊಟ್ಟು ನಿನ್ನ ಭೂಗತ ಸಾಮ್ರಾಜ್ಯಕ್ಕೆ ಜಸ್ಟ್ ಎಂಟ್ರಿ ಕೊಟ್ಟಿದ್ದೇನೆ. ಏನು ಮುಂದೆ ಪ್ರಾರಂಭ ನನ್ನ ನಿನ್ನ ಮಧ್ಯ. ಆಫೀಸರ್, ನನ್ ಜೊತೆ ಆಟ ಆಡಿದ್ರೆ ಯಾರು ಬದುಕಿ ಹೋಗಿಲ್ಲ ಈ ಕಾಡಿನಿಂದ. ಅದಕ್ಕಾಗಿ ಸುಮ್ಮನೆ ನಿನ್ನ ಆಟದ ಮುಂದೆ ಏನು ನಡೆಯಲ್ಲ. ಹೊರಟು ಹೋಗುವುದಿಲ್ಲ. ನೀನು ಈ ಕಾಕಿನ ಟಚ್ ಮಾಡಿದ್ರೆ ನಿನಗೆ ಯಮಲೋಕಕ್ಕೆ ಪರ್ಮಿಷನ್. ನಾನಿನ್ನ ಸುಟ್ರೆ ನನಗೆ ಪ್ರಮೋಷನ್. ಸಿಂಹನ ಬೇಟೆ